ಜಿಲ್ಲೆಯಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳಕಿನ ಹಬ್ಬ ದೀಪಾವಳಿ ಆಚರಣೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಮಾರುಕಟ್ಟೆಯಲ್ಲಿ ಜನರು ಹೆಚ್ಚಾಗಿಯೇ ನೆರೆದಿದ್ರು. ಹಬ್ಬದ ಒಂದು ದಿನ ಮುಂಚೆಯೇ ಪ್ರಮುಖ ರಸ್ತೆಗಳಲ್ಲಿ ಹೂವು, ಹಣ್ಣು, ಬಾಳೆಕಂಬ, ಸಿಹಿ ತಿಂಡಿಗಳು ಹಾಗೂ ಮಣ್ಣಿನಿಂದ ತಯಾರಿಸಿದ ಹಣತೆಗಳ ಖರೀದಿಯಲ್ಲಿ ಜನರು ನಿರತರಾಗಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಬಗೆ ಬಗೆಯ ಹಣತೆಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಅದರಲ್ಲಿಯೂ ಮಣ್ಣಿನ ಹಾಗೂ ಪ್ಲಾಸ್ಟಿಕ್ ಹಣತೆಗಳು ಗ್ರಾಹಕರನ್ನ ಆಕರ್ಷಿಸುತ್ತಿವೆ. ಹೆಚ್ಚಿನ ಜನರು ಈ ಬಾರಿ ಮಣ್ಣಿನ ದೀಪಗಳನ್ನು ಕೊಳ್ಳುವಲ್ಲಿ ಮುಂದಾಗಿದ್ದಾರೆ. ಡಿಸೈನ್ ಹಣತೆಗೆ 100ರಿಂದ 250 ರೂವರೆಗೆ ದರ ನಿಗದಿಪಡಿಸಿದ್ರ. ಅಲಂಕಾರಿಕ ವಸ್ತುಗಳಿಗೆ ಗೃಹಿಣಿಯರು ಖರೀದಿಸಲು ಆಸಕ್ತಿ ತೋರಿದ್ರ. ದೀಪಾವಳಿಯನ್ನ ವಿವಿಧ ಸಮುದಾಯಗಳಲ್ಲಿ ತಮ್ಮದೇ ವಿಶೇಷ ಶೈಲಿಗಳಲ್ಲಿ ಆಚರಿಸಲಾಗುತ್ತದೆ. ಬಹುತೇಕರು ಹಿಂದಿನಿಂದಲೂ ಈ ಹಬ್ಬಕ್ಕೆ ನೋಮುದಾರದ ಸಂಪ್ರದಾಯ ಉಳಿಸಿಕೊಂಡಿದ್ದಾರೆ. ಇದಕ್ಕೆಂದು ಕೈಗೆ ನೋಮುದಾರ ಕಟ್ಟಿಕೊಂಡು ಆಚರಣೆಯಲ್ಲಿ ತೊಡಗುತ್ತಾರೆ. ಪೂಜೆಯ ವೇಳೆ ನೋಮುದಾರ, ಅರಿಶಿನ, ಕುಂಕುಮ, ಅಡಿಕೆ, ವೀಳ್ಯದ ಎಲೆಗಳನ್ನು ಬಾಗಿನ ರೂಪದಲ್ಲಿ ಪ್ರಧಾನವಾಗಿ ಇಡ್ತಾರೆ. ಹಾಗಾಗಿ ಪೂಜಾ ಸಾಮಗ್ರಿಗಳ ಬಳಿಯೂ ಜನರು ಖರೀದಿಸಲು ಮುಂದಾಗಿದ್ರ. ಪರಿಸರ ಸ್ನೇಹಿ ದೀಪಾವಳಿ ಆಚರಿಸುವಂತೆ ಹಲವು ಸಂಘ ಸಂಸ್ಥೆಗಳು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ರ. ಪಟ್ಟಣದಲ್ಲಿ ಪಟಾಕಿ ಎಂದಿನಂತೆ ಮಾರಾಟವಾಗ್ತಿವೆ. ಒಂದು ಪಟಾಕಿ ಬಾಕ್ಸ್ 300ರಿಂದ 8,000 ರೂವರೆಗೆ ಮಾರಾಟವಾಗ್ತಿವೆ. ಕಳೆದ ವರ್ಷದ ದೀಪಾವಳಿ ಹಬ್ಬಕ್ಕೆ ಹೋಲಿಸಿದ್ರೆ ಈ ವರ್ಷ ಮಳೆಯಿಂದಾಗಿ ಹೂವಿನ ಬೆಲೆ ಕಡಿಮೆ ಇದೆ. ತರಕಾರಿಗಳ ಬೆಲೆಯಲ್ಲೂ ಕಡಿಮೆ ಕಂಡು ಬಂದಿದೆ. ಮಾರುಕಟ್ಟೆಯಲ್ಲಿ ಸೇವಂತಿಗೆ 80ರಿಂದ 100 ರೂಪಾಯಿ ಇದ್ದರೆ ಒಂದು ಜೊತೆ ಹೂವಿನ ಹಾರಗಳು 1000ರಿಂದ 1500 ರು, ಬಾಳೆಕಂಬ ಜೋಡಿಗೆ 60 ರು, ಬೂದುಗುಂಬಳಕಾಯಿ ಕೆಜಿಗೆ 30 ರುಗೆ ಮಾರಾಟವಾಗುತ್ತಿದ್ವ. ಇನ್ನು ಸೇಬು 200 ರು, ದಾಳಿಂಬೆ 160 ರೂಗಳು, ಬಾಳೆಹಣ್ಣು 120 ರೂಪಾಯಿ, ಕಿತ್ತಲೆಗೆ 150 ರೂಗೆ ಮಾರಾಟವಾಗ್ತಿವೆ. ಈ ವರ್ಷ ಮಳೆಯಾಗಿದ್ದಾಗೆ ನಮ್ಮ ಹೂವು ಸ್ವಲ್ಪ ಇಳುವಳಿಗೆ ಕಡಿಮೆ, ರೇಟ್ಗಳು ಜಾಸ್ತಿ. ಹೋದ ವರ್ಷ ಹಂಗೆ ಈ ಸರಿ ಇಲ್ಲ, ವ್ಯಾಪಾರ ಕಡಿಮೆ, ರೇಟ್ಗಳು ಜಾಸ್ತಿ ಆಗಿದೆ ಸರ್. ಕನಕಾಂಬರ 100 ಗ್ರಾಮ್ 200 ರೂಪಾಯಿ, ಮಲ್ಲಿಗೆ 100 ಗ್ರಾಮ್ 200 ರೂಪಾಯಿ, ಮಲ್ಲೆ 100 ಗ್ರಾಮ್ 200 ರೂಪಾಯಿ, ಶಾಮಂತಿ ಕೆಜಿ 200, ಸುಗಂಧರಾಜ ಕೆಜಿ 300. ಇಲ್ಲ ಮಳೆ ಚಳಿಯಿಂದ ಈ ರೇಟ್ ಆಗಲೇ ಇದಾಗಿದೆ. ವ್ಯಾಪಾರಸ್ಥರು ಕಡಿಮೆ ಇದೆ, ಗಿರಾಕಿಗಳು ಸ್ವಲ್ಪ ಕಡಿಮೆ ಇದೆ, ರೇಟ್ಗಳು ಜಾಸ್ತಿ. ಹಿಂದಿನ ವರ್ಷಕ್ಕಿಂತ ಈ ವರ್ಷಕ್ಕೆ ಹೂವು ಇಳುವಳಿಕೆ ಕಡಿಮೆ, ರೇಟ್ ಜಾಸ್ತಿ. ಚಳಿ ಇದು ವಾತಾವರಣ ಸ್ವಲ್ಪ ಇದಾಗಿದೆ, ಮಳೆಯಿಂದಾಗಿ ಸ್ವಲ್ಪ ಇಳುವಳಿಕೆ ಕಡಿಮೆ, ರೇಟ್ಗಳು ಜಾಸ್ತಿ ಆಗಿದೆ. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸು ಒಂದು 100 ರೂಪಾಯಿಂದ 8,000ವರೆಗೂ ಒಂದೊಂದು ಬಾಕ್ಸ್ ಇದೆ. ಫ್ಯಾಮಿಲಿ ಪ್ಯಾಕ್ ಬಾಕ್ಸಸ್ ಎಲ್ಲ ಇದೆ. ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ವೆರೈಟಿ ಇದೆ. ಅದರಲ್ಲಿ ಇಲ್ಲಿ ಎಸ್ಪೆಷಲಿ ಈ ಅಂಗಡಿ ವಿಶೇಷ ಏನು ಅಂದರೆ ಫ್ಯಾನ್ಸಿ ಐಟಮ್ಸ್, ಮಕ್ಕಳಿಗೆ ಆಕರ್ಷಕವಾದಂತಹ ವಿಭಿನ್ನ ರೀತಿಯ ಫ್ಯಾನ್ಸಿ ಐಟಮ್ಸನ್ನು ಬಹಳ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ಇದರಿಂದ ಎಲ್ಲರೂ ಈ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯ ರಿಯಾಯಿತಿ ದರದಲ್ಲಿ ಪಟಾಕಿ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.